ಧ್ವನಿ ಇಲ್ಲದೆ ಸ್ಕ್ರಾಚ್ ನಿಜವಾಗಿಯೂ ಅಪೂರ್ಣವಾಗಿದೆ. ಇದು ಧ್ವನಿ ಇಲ್ಲದೆ ಚಲನಚಿತ್ರವನ್ನು ವೀಕ್ಷಿಸಿದಂತೆ. ಅದೃಷ್ಟವಶಾತ್ ನಾನು ಸ್ಕ್ರಾಚ್ನಲ್ಲಿ ಧ್ವನಿಯನ್ನು ಕೂಡ ಸೇರಿಸಬಹುದು. ಅವು ನಿನ್ನ ರಚನೆಗೆ ಉತ್ಸಾಹವನ್ನು ಸೇರಿಸುವ ಮ್ಯಾಜಿಕ್ನಂತಿದೆ. ನನ್ನ ಪ್ರಾಜೆಕ್ಟ್ಗೆ ನನ್ನ ಧ್ವನಿಯನ್ನು ಹೇಗೆ ಸೇರಿಸುವುದು ಎಂದು ತಿಳಿಯಲು ನನಗೆ ಕುತೂಹಲವಿದೆ. ನಂತರ ನೋಡೋಣ. ಧ್ವನಿಯನ್ನು ಸೇರಿಸಲು ಪರದೆಯ ಬಲಭಾಗದಲ್ಲಿ ನೋಡು. ಅಲ್ಲಿ ನೀನು ಬ್ಯಾಕ್ ಡ್ರಾಪ್ ಐಕನ್ ಅನ್ನು ಕಾಣಬಹುದು. ಚೂಸ್ ಬ್ಯಾಕ್ ಡ್ರಾಪ್ ಐಕನ್ ಮೇಲೆ ಕ್ಲಿಕ್ ಮಾಡು. ತದನಂತರ ಧ್ವನಿ ವಿಭಾಗವನ್ನು ಆಯ್ಕೆ ಮಾಡು. ಅರ್ಥವಾಯಿತು. ಆದರೆ ನಾನು ಬಳಸಲು ಬಯಸುವ ನನ್ನ ಸ್ವಂತದ ಧ್ವನಿ ಅಥವಾ ರೆಕಾರ್ಡಿಂಗ್ ಇದ್ದರೆ ಏನು? ನೀನು ತುಂಬಾ ವೇಗವಾಗಿ ಕಲಿಯುತ್ತಿದ್ದೀಯ. ನೀನು ಬಳಸಲು ಬಯಸುವ ಧ್ವನಿಯನ್ನು ನೀನು ಹೊಂದಿದ್ದರೆ ಸೌಂಡ್ ಲೈಬ್ರರಿಯಲ್ಲಿ ಅಪ್ಲೋಡ್ ಸೌಂಡ್ ಬಟನ್ ಅನ್ನು ಕ್ಲಿಕ್ ಮಾಡು. ನಿನ್ನ ಕಂಪ್ಯೂಟರ್ನಿಂದ ಧ್ವನಿ ಫೈಲ್ ಅನ್ನು ಆರಿಸಿ ಮತ್ತು ಈಗ ನೀನು ಅದನ್ನು ಪ್ಲೇ ಮಾಡಬಹುದು. ಓ, ಇದು ರೋಮಾಂಚನಕಾರಿಯಾಗುತ್ತಿದೆ. ನಾನು ನನ್ನ ಸ್ವಂತ ಧ್ವನಿಗಳನ್ನು ಸಹ ರೆಕಾರ್ಡ್ ಮಾಡಬಹುದೇ? ಸಂಪೂರ್ಣವಾಗಿ. ಸ್ಕ್ರಾಚ್ನಲ್ಲಿ ನಿನ್ನ ಧ್ವನಿಯನ್ನು ಸೇರಿಸಲು ನೀನು ಬಯಸಿದರೆ ನೀನು ಸೌಂಡ್ ಲೈಬ್ರರಿಯಲ್ಲಿ ರೆಕಾರ್ಡ್ ಸೌಂಡ್ ಬಟನ್ ಅನ್ನು ಕ್ಲಿಕ್ ಮಾಡಬಹುದು ಮತ್ತು ನೀನು ಇಷ್ಟಪಡುವುದನ್ನು ರೆಕಾರ್ಡ್ ಮಾಡಲು ನಿನ್ನ ಮೈಕ್ರೋಫೋನ್ ಅನ್ನು ಬಳಸಬಹುದು. ನಾನು ಖಂಡಿತವಾಗಿಯೂ ದೆಹಲಿ ಬೀದಿಗಳಿಂದ ಕೆಲವು ಬಾರಿ ಧ್ವನಿಯ ವಾಹನಗಳನ್ನು ರೆಕಾರ್ಡ್ ಮಾಡುತ್ತೇನೆ ಮತ್ತು ಅದನ್ನು ಅಲ್ಲಿ ಅಪ್ಲೋಡ್ ಮಾಡುತ್ತೇನೆ. ನನ್ನ ನೆಚ್ಚಿನ ಸಂಗೀತಗಾರ AR ರೆಹಮಾನ್ ಅವರ ಮೇಲೆ ಯೋಜನೆಗಳನ್ನು ರೂಪಿಸುವ ಕೆಲಸವನ್ನು ಯೋಚಿಸುತ್ತಿದ್ದೇನೆ. ನಾನು ನನ್ನ ತಲೆ ಕೆರೆದುಕೊಂಡು ಧ್ವನಿ ರೆಕಾರ್ಡ್ ಮಾಡಿದರೆ ಅದು ಸ್ಕ್ರಾಚಿ ಶಬ್ದವೆಂದು ಪರಿಗಣಿಸಲಾಗುತ್ತದೆಯೇ? ಈಗ ನಿನಗಾಗಿ ಪರೀಕ್ಷೆಯು ಆರಂಭವಾಗುತ್ತದೆ. ನೀನು ಬ್ಯಾಕ್ ಡ್ರಾಪ್ ಅನ್ನು ಬದಲಾಯಿಸಬಹುದೇ? ವೇಷಭೂಷಣಗಳನ್ನು ಬದಲಾಯಿಸಬಹುದೇ? ಮತ್ತು ಚಟುವಟಿಕೆಗಳಲ್ಲಿ ಧ್ವನಿಯನ್ನು ಸೇರಿಸಬಹುದೇ ಎಂದು ನೋಡೋಣ.